ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮೊದಲ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA1 ಪರೀಕ್ಷೆ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಸೆಟ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಇದು ಸೆಟ್ 1 ಇದೆ. ಸೊ ಟೋಟಲಿ ನಾನು 3 ಸೆಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ. ಆಮೇಲೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋದ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆಲ್ರೆಡಿ ನಾನು ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. ಸೊ ಹೋಗಿ SSLC ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಎಲ್ಲ ಪಾಠಗಳನ್ನು ನೋಡಿಕೊಂಡು ಪ್ರಿಪೇರ್ ಆದರೂ ಸಾಕು. 100% ಆಗಿ ಮಾರ್ಕ್ಸ್ ಒಳ್ಳೆಯದು ನಿಮಗೆ ಸಿಗ್ತವೆ. ಓಕೆನಾ? ಸೊ ಎಲ್ಲ ವಿಷಯಗಳಲ್ಲಿ 2 ರಿಂದ 3 ಸೆಟ್ ಹಾಕ್ತೀವಿ. ಮತ್ತು ಲೈವ್ ಕ್ಲಾಸನ್ನು ಸಹಿತ ನಿಮಗೆ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? SA1ಗಾಗಿ. ವಿಡಿಯೋದ ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಲಿಂಕು ಸೊ ನಮ್ಮ ಚಾನಲ್ದು ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿಕೊಡ್ರಿ. ಸೊ ಅಲ್ಲಿದೆ, ಜಾಯ್ನ್ ಆಗಿ. ಖಂಡಿತವಾಗಿ ನಿಮಗೆ ಲೈವ್ ಕ್ಲಾಸಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪಾಠಗಳನ್ನು, ನೋಟ್ಸ್ಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಕವರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಂತ ಇನ್ನೊಂದು ಸಾರಿ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಫಸ್ಟ್ ಮೇನ್ಸ್ ಗೊತ್ತಿರಲಿ, 6 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತಾವೆ. ನೀವು ಬರೆಯುವಾಗ ಅದರ ಹಿಂದಿನ ಕ್ರಮಾಕ್ಷರ ಸಹಿತ ಬರಿಬೇಕು, ಇದು ಇಂಪಾರ್ಟೆಂಟ್. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದರು. D25 ಸರಿ ಇದೆ, ಏಕೆಂದರೆ 13 ಅನ್ನೋದು ಸ್ವರಗಳು. ಓಕೆನಾ? 9 ಅನ್ನೋದು ಅವರ್ಗೀಯ ವ್ಯಂಜನಗಳು, 34 ಅನ್ನೋದು ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ 25, ಒಟ್ಟು ವ್ಯಂಜನಗಳು 34. ಓಕೆನಾ? ಇಟ್ಸ್ ಓಕೆ. ಇನ್ನು ಜ್ಞಾನಾನುಭವ ಪದದಲ್ಲಿರುವ ಆಗಿರುವ ಸಂಧಿ ಅಂತ ಕೇಳಿದರು. ವೆರಿ ಈಸಿ. ಜ್ಞಾನ ಪ್ಲಸ್ ಅನುಭವ, ಜ್ಞಾನಾನುಭವ ಆ ಇದೆ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗಿದ್ದಾವೆ. ಸೊ ಈಸಿಯಾಗಿ ನಾವು ಹೇಳ್ಬೋದು ಸವರ್ಣ ದೀರ್ಘ ಸಂಧಿ. ಮೂರನೇದು, ಇವುಗಳಲ್ಲಿ ಕನ್ನಡ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರು. ಕನ್ನಡ ಆದೇಶ ಸಂಧಿ ಅಂತ ಕೇಳಿದರೆ ಗದಬಾದೇಶ, ಮಳೆಗಾಲ ಅಂತಕ್ಕಂಥದ್ದು ಅದ ಗದಬಾದೇಶ ಅಂತ ಕರಿತೀವಿ. ಇನ್ನು ವ್ಯಾಪಾರಿ ಅಂತಕ್ಕಂಥದ್ದು ಯಾವ ಅಂಕಿತ ನಾಮಕ್ಕೆ ಉದಾಹರಣೆಯಾಗಿತ್ತು? ವ್ಯಾಕರಣಾಂಶ ಅಂತ ಕೇಳ್ತು. ಸೊ ಅಂಕಿತ ನಾಮ ಅಂದರೆ ಇಟ್ಟ ಹೆಸರು, ರೂಢನಾಮ ಅಂದರೆ ರೂಢಿಯಿಂದ ಬಂದಿದೆ, ಅನ್ವರ್ತನಾಮ ಅಂದರೆ ಅರ್ಥಕ್ಕನುಗುಣವಾದ ಬಂದ ಪದ. ಸೊ ವ್ಯಾಪಾರಿ ಅನ್ನೋದು ಅರ್ಥಕ್ಕನುಗುಣವಾದ ಪದ. ಸೊ ಹೀಗಾಗಿ ವ್ಯಾಪಾರಿ ಈಸ್ ದ ಅನ್ವರ್ತನಾಮ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸೋ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು. ಸೊ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಸಬೇಕಾದ್ರೆ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದು ಗೊತ್ತಿರಲಿ. ಇನ್ನು ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ಅಂತ ಕೇಳಿದರು. ಯಾವ ವಿಧದ ವಾಕ್ಯ ಅಂತ ಕೇಳಿದರು. ವೆರಿ ಸಿಂಪಲ್ ಅದ, ಒಂದು ಕರ್ತೃ ಒಂದು ಕರ್ಮ ಒಂದೇ ಕ್ರಿಯಾಪದ ಲಾಸ್ಟ್ ಪೂರ್ಣಾಭಿಪ್ರಾಯ ಇದೆ. ಸೊ ಹೇಳ್ಬೋದು ನಾವಿದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದವಾಗಿದೆ ಅಂತ ಬರೆದ್ರು. ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿರ್ತಾರಪ್ಪ ಅಂತಂದ್ರೆ ಸೆಕೆಂಡ್ ಮೇನ್ಸಲ್ಲಿ ಸಂಬಂಧೀಕರಣ ಇರ್ತಾವೆ. ಇದು ಕೂಡ ವ್ಯಾಕರಣದ್ದೇ ಇರ್ತದೆ. ಕಜ್ಜ ಇದರ ತತ್ಸಮ ತದ್ಭವ ಕಾರ್ಯ, ಅಜ್ಜದ್ದು ಆರ್ಯ ಆಗ್ತದೆ. ದಿನಪಸುತ ಪದದ ಅರ್ಥ ಕರ್ಣ, ಕೌರವ ಅಂದರೆ ದುರ್ಯೋಧನ. ಹೌದು ಸಾಕು ಇವು ಕ್ರಿಯಾರ್ಥಕ ಅವ್ಯಯಗಳಾದರೆ ಆದ್ದರಿಂದ ಅಥವಾ ಅಂತ ಕೇಳಿದರು. ಇದು ಸಂಬಂಧಾರ್ಥಕ ಅವ್ಯಯ ಅಂತ ಬರ್ತದೆ. ಇನ್ನು ಮಂಜು ಮಂಜು ಅನ್ನೋದು ದ್ವಿರುಕ್ತಿ ಪದ ಆದರೆ ದ್ವೇಷಾಸೂಯೆ ಅನ್ನೋದು ಏನು ಕೇಳಿದರೆ ದ್ವೇಷ ಅಸೂಯೆ 2 ಜೋಡು ನುಡಿಗಳಂತ ಹೇಳ್ಬೋದು. ಸೊ ಜೋಡು ನುಡಿ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 7 ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಗದ್ಯನೂ ಇರ್ತದೆ, ಪದ್ಯನೂ ಇರ್ತದೆ, ಪೂರಕ ಪಾಠನೂ ಇರ್ತವೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಗೊತ್ತಿರಲಿ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಅಂತ ಬರಿಬೇಕು. ಇನ್ನು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಆನ್ಸರ್, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. 13ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿ ನೀಡಿ ಗೌರವಿಸಿತು? ಉತ್ತರ, ಸರ್ ಪದವಿ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು ಅಂತ ಕೇಳಿದರೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇನ್ನು ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಕೇಳಿದರೆ. ಸೊ ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ನಾವು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ ನೋವು ನಲಿವು ಸೋಲು ಗೆಲುವುಗಳಿಗೆ ಸಿಲುಕಿ ಹೊಯ್ದಾಡುವ ಬದುಕು ಎನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಇನ್ನು ನಕುಲ ಸಹದೇವರ ತಾಯಿ ಹೆಸರು ಕೇಳಿದರು, ಮಾದ್ರಿ. ಇನ್ನು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೀತು ಅಂತ ಕೇಳಿದರು. ಸೊ 1919 ಏಪ್ರಿಲ್ 13 ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದೆ ಹೋಗೋಣ. 10 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿರ್ತವೆ. ಇದು ಕೂಡ ಗದ್ಯ, ಪದ್ಯ ಮತ್ತು ವ್ಯಾಕರಣ ಪಾಠದಿಂದನೇ ಇರ್ತದೆ. ಪ್ರಶ್ನೆ 18, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಅಂತ 2 ಭಾಗಗಳಾಗಿ ವಿಭಾಗಿಸ್ತೀವಿ. ವ್ಯಾವಹಾರಿಕ ಭಾಷೆ ಎಂದರೆ ಜೀವದ್ ಭಾಷೆ, ಇದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇತ್ಯಾದಿ. ಇನ್ನು ಗ್ರಾಂಥಿಕ ಭಾಷೆ ಅಂದರೆ ಅಭಿವೃದ್ಧಿ ಹೊಂದಿ
ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ. ಉದಾಹರಣೆಗೆ ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಪಾಳಿ ಇತ್ಯಾದಿ. ಬಟ್ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆಯಾಗಬೇಕಿಲ್ಲ, ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಕೂಡ ಇಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರವರೆಣ್ಯರು, ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ದಾರೆ. ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ ಅಂತ ಬರೆದ್ರೆ ಸಾಕು. 20. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರ ಆಗಿದ್ದವು? ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಿದ್ದರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರವಾಗಿತ್ತು ಅಂತ ಬರೆದ್ರೆ ಸಾಕು. ಇನ್ನು 21ನೇ ಪ್ರಶ್ನೆ, ಅಶೋಕ್ ಪೈ ಅವರು ಹೇಳಿರುವ ಸಂಶೋಧನಾ ಸತ್ಯವೇನು ಅಂತ ಕೇಳಿದ್ದಾರೆ. ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡ್ತಾ ಇರ್ತಾರೆ. ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಡವಾಗ್ತದೆ. ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದೃಶ್ಯ ನೋಡುತ್ತಿರುವ ಖುಷಿ ಭಾವನೆ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗ್ತದೆ. ಆದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡ್ತದೆ. ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ ಬರೆದ್ರೆ ಸಾಕು. ಇನ್ನು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯ ಬಿತ್ತಿದ ಅಂತ ಕೇಳಿದರು. ಕೃಷ್ಣ ಹೇಳ್ತಾನೆ, ಕರ್ಣ, ನಿಮಗೂ ಯಾದವರಿಗೂ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ. ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾವೆಲ್ಲರೂ ಒಂದೇ ಅಂಶದವರು. ನೀನು ನಿಜವಾಗಿಯೂ ಈ ಸಾಮ್ರಾಜ್ಯದ ಒಡೆಯ, ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನು ಅಥವಾ ದ್ವಂದ್ವವನ್ನು ಬಿತ್ತುತ್ತಾನೆ ಅಂತ ಬರೆದ್ರೆ ಸಾಕು. 23ನೇ ಪ್ರಶ್ನೆಗೆ ಬರೋಣ. ಏನು ಕೇಳಿದ್ದಾರೆ ಅಂದರೆ, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಅಂತ ಕೇಳಿದ್ದು. ಉತ್ತರ, ಕರ್ಣನಿಗೆ ರಾಜ್ಯದ ಆಮಿಷವಿರಲಿಲ್ಲ. ಪಾಂಡವರು ಕೌರವರು ತನ್ನ ಸೇವೆಯನ್ನು ಮಾಡುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ತನ್ನ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡಿದ ದುರ್ಯೋಧನನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನು ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿದ್ದನು. ಆದರೆ ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸಿ ಮನದಲ್ಲಿ ದ್ವಂದ್ವವನ್ನು ಭಯವನ್ನು ಉಂಟು ಮಾಡಿದ. ಆದ್ದರಿಂದ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದನು ಎಂದು ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ. ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಕಡಲ ಉಕ್ಕಿ ಹರಿಯುತ್ತಿದೆ. ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆಯ ಹೂವುಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿ ಗುಡಿಸಲಿನ ವಾತಾವರಣವನ್ನು ಕುರಿತು ಕವಯಿತ್ರಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಸಂಭ್ರಮ ಕಂಡುಬರುತ್ತದೆ. ಆದರೆ ಪುಟ್ಟಪೋರಿಯ ಗುಡಿಸಲಿನಲ್ಲಿ ತಾಯಿಯು ಅನಾರೋಗ್ಯದಿಂದ ಗುರುತಾ ಮಲಗಿದ್ದಾಳೆ. ಅವಳ ಗುಡಿಸಲಿನಲ್ಲಿರುವ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಆ ಗುಡಿಸಲಿನಲ್ಲಿರುವ ಗೋಡೆಗಳು ಸುಣ್ಣವನ್ನು ಕಂಡು ಎಷ್ಟೋ ವರ್ಷಗಳಾಗಿರುವುದರಿಂದ ಮುಖ ಮುಚ್ಚಿಕೊಂಡಂತೆ ಕಾಣುತ್ತಿವೆ. ಇಂಥ ಕತ್ತಲು ಕವಿದಿರುವ ಗುಡಿಸಲಿನೊಳಗೆ ಬರಲು ಬಹುಶಃ ವಸಂತನಿಗೂ ಹೆದರಿಕೆಯಾಗಿರಬೇಕು ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿಯ ಮನೆಯ ವಾತಾವರಣ ಕುರಿತು ಕವಯಿತ್ರಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಕೇಳಿದ್ದಾರೆ. ಉತ್ತರ, ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕನ್ನು ನೀಡೋದು, ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು
ಒದಗಿಸುವ ಹಕ್ಕನ್ನು ನೀಡೋದು ಇವು ರಾಜಕೀಯ ಸ್ವಾತಂತ್ರ್ಯದ ಮಹತ್ವದ ಅಂಶಗಳು. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ನೀಡಿದ ತತ್ವವಾಗಿದೆ. ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು? ಉತ್ತರ: ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರ್ತದೆ. ಕ್ರಿಸ್ತಶಕ 1921ರಲ್ಲಿ ಅವನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ, ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಅನ್ನೋ ನಿರ್ಧಾರವನ್ನು ಕೈಗೊಳ್ತಾನೆ. ಇನ್ನು ಲೇಖಕರ ಪರಿಚಯ, ಕವಿ ಪರಿಚಯ 2 ಇರ್ತದೆ, ಒಂದು ಗದ್ಯದ್ದು ಒಂದು ಪದ್ಯದ್ದು. ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟು 6 ಅಂಕ. ಸೊ ಫಸ್ಟ್ ಎಂ ಮರಿಯಪ್ಪ ಭಟ್ಟರ್ ಅವ್ರ ಬಗ್ಗೆ ಕೇಳಿದ್ದಾರೆ. ಸೊ ಕಾಲ 1906, ಪೂರ್ಣ ಹೆಸರು ಮುಂಗ್ಲಿ ಮನೆ ಮುರಿಯಪ್ಪ ಭಟ್ಟ, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ, ಕೃತಿಗಳು ಕನ್ನಡ ಸಂಸ್ಕೃತಿ, ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ ಛಂದಸ್ಸಾರ. ಪುರಸ್ಕಾರ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ. ಇಷ್ಟು ನೀವು ನೀಟಾಗಿ ಬರೀಬೇಕು. ನೆಕ್ಸ್ಟ್ ದ.ರಾ. ಬೇಂದ್ರೆ ಕೇಳಿದ್ದಾರೆ. ಸೊ ಇವರ ಒಂದು ಕಾವ್ಯನಾಮ ಅಂಬಿಕಾ ತನಯದತ್ತ, ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕಾಲ 1896, ಕೃತಿಗಳು ಎಸ್ ಗರಿ, ನಾಕುತಂತಿ, ನಾದಲೀಲೆ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತೆ, ಮೇಘದೂತ. ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು ಪ್ರಸ್ತಾರ ಹಾಕಬೇಕು. 3 ಸಾಲುಗಳಿದ್ದಾವೆ, ಅಕ್ಷರಗಳನ್ನು ಎನಿಸ್ಬೇಕು. 3 4 3 4 ಅಂತಂದರೆ 14 ಬರ್ತದೆ. ಸೊ 14 ಬಂದ್ರೆ ವಾರ್ಧಕ ಷಟ್ಪದಿ ಇರ್ತದೆ, ಬಾಮಿನಿ ಷಟ್ಪದಿ ಇರ್ತದೆ. 20 ಬರೆದ್ರೆ ವಾರ್ಧಕ ಷಟ್ಪದಿ ಇರ್ತದೆ. ಅದು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಇದರಲ್ಲಿ 3 ಸಾಲುಗಳಿದ್ದಾವೆ. ಅಂಬುಜಾನನೆ ಕೇಳು ತಾಂಡವ, ನೆಂಬ ಮುನಿ ಪಿತೃ ಮಾತೃ ಸೇವಾಲಾಂಬ, ಕಣ್ಣು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ ಅಂತ ಕೇಳಿದ್ದಾರೆ. 14 ಅಕ್ಷರ ಇದ್ದರೆ ಬಾಮಿನಿ ಹಾಕ್ರಿ, 20 ಇದ್ದರೆ ವಾರ್ಧಕ ಷಟ್ಪದಿ ಹಾಕ್ರಿ, 2 ಸಾಲಿತ್ತಂದ್ರೆ ಕಂದ ಪದ್ಯ ಬರೀರಿ. ಸೊ ಲಾಸ್ಟ್ ಇಲ್ಲಿ ಬರೀಬೇಕು, ಇದು ಮಾತ್ರಾಗನ ಆಧಾರಿತ ಬಾಮಿನಿ ಷಟ್ಪದಿಯಾಗಿದೆ ಅಂತ ಇದೇ ಒಂದು ಸಾಲಿಗೆ ನಿಮ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಮೇಲೆ ಬರೀ ಗಣ ವಿಂಗಡಣೆ ಪ್ರಸ್ತಾರ ಹಾಕೋಕ್ಕೇನೆ 2 ಮಾರ್ಕ್ಸು. ಸೊ ಲಾಸ್ಟ್ ಅದನ್ನು ಹೆಸರಿಸ್ಲಿಕ್ಕೇನೆ 1 ಮಾರ್ಕ್. ಇನ್ನು ಅಲಂಕಾರ ಕೇಳಿದ್ದಾರೆ. ಸೊ ವೆರಿ ಈಸಿ ಇದೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಅಂತ ಕೇಳಿದರು. ಉಪಮಾಲಂಕಾರ ಇದೆ. ಹೆಂಗೆ ಹೇಳ್ತೀರಿ ಉಪಮಾಲಂಕಾರ ಅಂದ್ರೆ, ಕೊಟ್ಟ ವಾಕ್ಯದಲ್ಲಿ ಅಂತೆ ಅಂತ ಪದ ಬಂದರೆ ಅದನ್ನು ನಾವು ಉಪಮಾಲಂಕಾರ ಅಂತ ಹೇಳಬೇಕು. ಫಸ್ಟ್ ಸ್ಟೆಪ್ ಅಲಂಕಾರ ಬರೀರಿ, ಇದು ಉಪಮಾಲಂಕಾರ. ಲಕ್ಷಣ ಬರೀಬೇಕು. 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನೇ ಉಪಮಾಲಂಕಾರ ಅಂತ ಕರೆಯೋದು. ಉಪಮೇಯ ನೀಚರಿಗೆ ಮಾಡಿದ ಉಪಕಾರ, ಉಪಮಾನ ಹಾವಿಗೆ ಎರೆದ ಹಾಲು. ಇನ್ನು ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಹೋಲಿಸಿ ವರ್ಣಿಸಿದ್ದಾರೆ, ಆದ್ದರಿಂದ ಇದು ಉಪಮಾಲಂಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಕ್ಲಿಯರ್ ಆಗ್ತದೆ. ಇನ್ನು ಗಾದೆ ಮಾತುಗಳಿದ್ದಾವೆ, ಸ್ಕ್ರೀನ್ಶಾಟ್ ತಗೊಳ್ರಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಸೊ ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ 1 ಮಾರ್ಕ್ಸನ್ನು ಈ ಪೀಠಿಕೆ ಬರ್ದೇ ನೀವು ತೊಗೋಬೋದು. ಜಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಗಾದೆ ಮಾತನ್ನು ಮಾತ್ರ ಇಲ್ಲಿ ನೀವು ಚೇಂಜ್ ಮಾಡಬೇಕು. ನಾನು ರೌಂಡ್ ಹಾಕಿದ್ದೀನಿ. ಸೊ ಉಳ್ಕಿದ್ದೆಲ್ಲ ಆ್ಯಸ್ ಇಟ್ ಈಸ್ ಬರೀರಿ. ಏನು, ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾದರೂ ಎನ್ನುವ ನುಡಿ ಹುಟ್ಟಿತು. ಹಿರಿಯ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥ ಅಡಗಿದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನೋದು 1 ಅಂತ ಬರಿಬೇಕು. ಸೊ ಯಾವ್ದು ಗಾದೆ ಕೊಟ್ಟಿದ್ದಾರೆ ಆ ಗಾದೆಯನ್ನು ಬರೋದು. ಸೊ ಇಷ್ಟು 3 ಸಲ ಎಕ್ಸಾಕ್ಟೀಸ್ ಬರೆದ್ರೆ ಇದು ಪೀಠಿಕೆ ಅಂತಾರೆ. ಇದು ನೀಟಾಗಿ ನಿಮಗೆ 1 ಮಾರ್ಕ್ ಕೊಡ್ತದೆ. ಇನ್ನು ವಿವರಣೆಯಲ್ಲಿ ಏನು ಬರೀಬೇಕು, ಒಬ್ಬ ವಿದ್ಯಾರ್ಥಿ ಜೀವನ ಅಥವಾ ವ್ಯಕ್ತಿಯ ಜೀವನ, ಅದನ್ನು ನೀವು ಹೋಲಿಕೆ ಮಾಡಿ ಏನು ಬರೀಬೇಕು, ವಿವರಣೆಯನ್ನು ಬರೀಬೇಕು. 8-10 ಸಾಲು ಬರೆದ್ರೂ 3 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಇದು ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಇತ್ತು. ಇದು ಕೂಡ ನೋಡ್ಕೊಡ್ರಿ. ಇನ್ನು ಸಂದರ್ಭಗಳಿದ್ದಾವೆ. ಸಂದರ್ಭಗಳನ್ನ ಬರಿಬೇಕಾದ್ರೆ 3 ಸ್ಟೆಪ್ಸ್ ಬರಿಬೇಕು. ಫಸ್ಟ್ ಆಯ್ಕೆ ಬರೆದ್ರೆ 1 ಅಂಕ, 2ನೇದು ಸಂದರ್ಭ ಬರೆದ್ರೆ 1 ಅಂಕ, 3ನೇದು ಸ್ವಾರಸ್ಯ ಬರೆದ್ರೆ 1 ಅಂಕ. ಇಲ್ಲಿ 3 ಗದ್ಯದಿರ್ತವೆ, 3 ಪದ್ಯದಿರ್ತವೆ, ಟೋಟಲಿ 6 ಇರ್ತವೆ. 18 ಮಾರ್ಕ್ಸ್ ಇಲ್ಲಿಂದ ಇರ್ತದೆ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಗೊತ್ತಿರಲಿ A.N. ಮೂರ್ತಿರಾವ್ ಅವರು ಬರೆದಿದ್ದಾರೆ. ಸಮಗ್ರ ಲಲಿತ ಪ್ರಬಂಧಗಳು ಪುಸ್ತಕದಿಂದ ಆಯ್ದ ವ್ಯಾಘ್ರಗೀತೆ ಪಾಠದ ವಾಕ್ಯವಾಗಿದೆ. ಸೊ ಇದು ಕೂಡ ಸಂದರ್ಭ ಸ್ವಾರಸ್ಯ ನೋಡ್ರಿ. ಇನ್ನು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿ ಪಾಠದಿಂದ DS ಜಯಪ್ಪಗೌಡ ಅವರು ರಚಿಸಿದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ ಗದ್ಯ ಭಾಗದಿಂದ ಬಂದಿದೆ. ಓಕೆನಾ? ಅದು ಮತ್ತು ಸಂದರ್ಭ ಮತ್ತು ಸ್ವಾರಸ್ಯ ನೋಡ್ಕೊಡ್ರಿ. ಇನ್ನು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಸೊ ಇದು ಎದೆಗೆ ಬಿದ್ದ ಅಕ್ಷರದಿಂದ ದೇವನೂರು ಮಹದೇವರು ಬರೆದಿರ್ತಕ್ಕಂಥ ಪಾಠದ ವಾಕ್ಯ. ಇನ್ನು
ಪದ್ಯದಲ್ಲಿ ಪ್ರೀತಿಯ ಹಣತೆ ಹಚ್ಚೋಣ ಸಂಕಲ್ಪ ಗೀತೆ ಇದೆ, ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿದ್ದಾರೆ. ಇನ್ನು ಮಾರಿಗೌತನವಾಯಿತು ನಾಳಿನ ಭಾರತವು, ಇದು ಮೋಸ್ಟ್ ಪಾಪ್ಯುಲರ್. ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಇನ್ನು ಲಾಸ್ಟ್ ನೆಲಕಿರೆನೆಂದು ಬೆಗೆದಿರೆ ಛಲಕಿರೆವೆಂ ಅಂತ ಇದೆ. ಇದು ಛಲಮೆನೆ ಮೆರೆವೆಂ ಅಂತಕ್ಕಂಥ ರನ್ನ ಬರೆದಿರುವ ಪಾಠದ ಒಂದು ವಾಕ್ಯ. ಸೊ ಕಂಪ್ಲೀಟಾಗಿ ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ನೋಡ್ಕೊಡ್ರಿ. ಇನ್ನು ಪದ್ಯದಲ್ಲಿ ಕೇಳಿದ್ರು, ಇದು ಸಂಕಲ್ಪ ಗೀತೆದೇ ಇದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಇನ್ನು ಮೌಲ್ಯಾಧಾರಿತ ಸಾರಾಂಶ ಕೇಳ್ತಾರೆ. ವಿಶೇಷವಾಗಿ ಹಳಗನ್ನಡ ಬರ್ಬೋದು ಅಥವಾ ಹೊಸಗನ್ನಡ ಬರ್ಬೋದು. ಇವರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾದಿಂದ ಕೊಟ್ಟಿದ್ರು. ಸೊ ಬರೆಯುವಾಗ ಫಸ್ಟ್ ಆಯ್ಕೆ ಬರೀಬೇಕು. ಇಲ್ಲಿ ಬರೆದಿದ್ದಾರೆ, ವರಕವಿ ದ ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯಪಾಠದ ವಾಕ್ಯವಾಗಿದೆ. ಸೊ ಕಾಲವನ್ನು ಹಾರುತ್ತಿರುವ ಹಕ್ಕಿಗೆ ಹೋಲಿಕೆ ಮಾಡಿ ವರ್ಣಿಸಿದ್ದಾರೆ ಅಂತ ಬರೀಬೇಕು. ಆಮೇಲೆ ಸಿಂಪಲ್ ಆಗಿರ್ತರದ ಸಾರಾಂಶವನ್ನು ಒಂದು 3-4 ಸಾಲದಲ್ಲಿ ಬರೆದ್ರೆ ಸೊ 3 ಮಾರ್ಕ್ಸ್ ಕೊಡ್ತಾರೆ. ಮೌಲ್ಯ ಬರಿಬೇಕು, ಮತ್ತೇನು ಭೋಗಸ್ ಬರೆಯೋಂಗಿಲ್ಲ, ಮೌಲ್ಯ ಬರಿಬೇಕು. ಇನ್ನು ಲಾಂಗ್ ಕ್ವಶನ್ ಆನ್ಸರಲ್ಲಿ ವ್ಯಾಘ್ರಗೀತೆಯಲ್ಲಿ 2 ಕ್ವಶನ್ ಇದು ಇಂಪಾರ್ಟೆಂಟ್. ಒಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆ, ಅಥವಾ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದ ಅಥವಾ ಹುಲಿಯ ಧರ್ಮದಿಂದ ಅಂತ ಕೇಳಿದ್ದಾರೆ. 2ರಲ್ಲಿ ಒಂದು ನೀಟಾಗಿ ಬರಿಬೇಕು. ಸೊ ನೋಡ್ಕೊಡ್ರಿ, ಭಾಳ ಬರೆಯೋಕ್ಕೆ ಹೋಗ್ಬೇಡ್ರಿ, 8 ಸಾಲ ಬರೆದ್ರೆ ಸಾಕು. ಇನ್ನು ಭೀಷ್ಮ ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ಬರಲಿಕ್ಕೆ ಕೇಳಿದರು, ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಕೂಡ ನಿಮಗೆ ಬಂದರೆ ಕೂಡ ಬರ್ಬೋದು. ಇನ್ನು ಪತ್ರಗಳಿಗೆ ಹೋಗೋಣ. ಪತ್ರದಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಮನವಿ ಪತ್ರ ಬರೀಲಿಕ್ಕೆ ನೋಡಿ. ನೀವು ಮನವಿ ಪತ್ರದಲ್ಲಿ ಇಂದ ಗೆ ಸಂಬೋಧನೆ ವಿಷಯ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಪತ್ರದ ಒಡಲು ವಿಷಯದ ನಿರೂಪಣೆಗೆ 2 ಮಾರ್ಕ್ಸ್, ಮುಕ್ತಾಯಕ್ಕೆ 1 ಮಾರ್ಕ್ಸ್, ಭಾಷಾ ಶೈಲಿ ಪದಬಂಧಕ್ಕೆ 1 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್. ಇನ್ನು ವೈಯಕ್ತಿಕವಾಗಿ ಪತ್ರ ಅಂದರೆ ತಂದೆ ತಾಯಿ ಗೆಳೆಯ ಗೆಳತಿ ಸಂಬಂಧಿಕರಿಗೆ ಬರೆದ್ರೆ ಅಲ್ಲಿ ಇಂದ ವಿಳಾಸ ಸಂಬೋಧನೆ ದಿನಾಂಕಕ್ಕೆ 1 ಮಾರ್ಕ್, ಪತ್ರದ ಒಡಲಿಕೆಗೆ 2 ಮಾರ್ಕ್, ಮುಕ್ತಾಯಕ್ಕೆ 1 ಮಾರ್ಕ್, ಭಾಷಾ ಶೈಲಿ ಪದಬಂಧಕ್ಕೆ 1 ಮಾರ್ಕ್, ಟೋಟಲಿ 5 ಮಾರ್ಕ್. ಇದು ಇಂಪಾರ್ಟೆಂಟ್. ಈ ಸ್ಟೆಪ್ಸ್ಗಳು ನಿಮಗೆ ಗೊತ್ತಿರಬೇಕು. ಇನ್ನು ನಿಬಂಧಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ, ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ 2024ರಲ್ಲಿ ಭಾರತೀಯರ ಸಾಧನೆ ಕೇಳಿದರು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮತ್ತು ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಪಾಠದ ಪ್ರಶ್ನೋತ್ತರ ವಿಡಿಯೋಗಳಲ್ಲಿ ಕೂಡ ನೋಡ್ಬೋದು. ಮುಂದಿನ ಮತ್ತೆ ಬೇರೆ ವಿಡಿಯೋಗಳಲ್ಲಿ ಸಿಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.